ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಇವಾಗ ನನ್ನ ಹೆಸರು ನಾಗೇಂದ್ರ ಪಂಡಿತು. ಇವಾಗ ನಾನೇನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಿಮಗೊಂದು ಸುದ್ದಿ ಹೇಳಕ್ಕೆ ಬಂದಿದ್ದೀನಿ. ಏನಪ್ಪ ಸುದ್ದಿ ಅದು ಅಂದರೆ, ನಮ್ಮ ಸ್ವಾಮೀಜಿ ಬಾಲಗಂಗಾಧರ ಸ್ವಾಮೀಜಿಯವರು ಮಂಡ್ಯದಲ್ಲಿ ಭೈರವೇಶ್ವರ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಅವರು ಮಾಡಿದಂಥ ಕಾರ್ಯಕ್ರಮ, ಬಾಲಗಂಗಾಧರ ಸ್ವಾಮೀಜಿಯವರ ಕಾರ್ಯಕ್ರಮನೀಗ ಕಣ್ತುಂಬಿಕೊಳ್ಳಲು ನಮ್ಮ ದೇಶದ ಪ್ರಧಾನಿ ಬರುತ್ತಿದ್ದಾರೆ. ನಮ್ಮ ದೇಶದ ಪ್ರಧಾನಿ ಅಂದರೆ ಯಾರಪ್ಪ ಹಂಗಂದರೆ ಮೋದಿಜಿಯವರು ನಮ್ಮ ಬಾಲಗಂಗಾಧರ ಸ್ವಾಮೀಜಿಯ ಭೈರವೇಶ್ವರ ದೇವಸ್ಥಾನಕ್ಕೆ ಬರುತ್ತಿದ್ದಾರೆ. ಅದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಇದು ಐತಿಹಾಸಿಕ ದಿನ. ಇಂದು ತಾರೀಕು 15/4/2026. ಅರ್ಥ ಆಯ್ತಾ? ಇಂದು ಬಾಲಗಂಗಾಧರ ಸ್ವಾಮೀಜಿಯವರು ಒಂದು ದೇವಸ್ಥಾನನೀಗ ಅವರ ಟ್ರಸ್ಟಲ್ಲಿ ಕಟ್ಟಿರೋದ್ರಿಂದ ಆ ಟ್ರಸ್ಟಲ್ಲಿ ಇಂದು ದೇವಸ್ಥಾನವನ್ನು ಉದ್ಘಾಟನೆ ಮಾಡೋದಕ್ಕೆ ನಮ್ಮ ನೆಚ್ಚಿನ ಭಾರತದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಕರ್ನಾಟಕಕ್ಕೆ ಆಗಮಿಸುತ್ತಿದ್ದಾರೆ. ಎರಡನೇದು ಇನ್ನೊಂದೇನಪ್ಪ ಅಂದ ವಿಷಯ, ಎರಡನೇ ವಿಷಯ ಒಂದು ಹೊಸ ಸುದ್ದಿ ಅಂದರೆ, ಬಿಹಾರಲ್ಲಿ ನಮ್ಮ ಪಲ್ಟು ರಾಮ್ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಪದತ್ಯಾಗ ಮಾಡಿದ್ದಾರೆ. ಪದತ್ಯಾಗ ಮಾಡಿದ ರಾಜ್ಯದ 20 ವರ್ಷ ಆಳ್ವಿಕೆ ಮಾಡಿದರು. ಹೆಚ್ಚು ಕಡಿಮೆ 20 ವರ್ಷ ಆಳ್ವಿಕೆ ಮಾಡಿದರು. ಅವರು 10 ಬಾರಿ ಮುಖ್ಯಮಂತ್ರಿ ಆದವರು. ಆವಾಗ ಎಲ್ಲ ಪಾರ್ಟಿ ಜೊತೆಗೂ, ಕಾಂಗ್ರೆಸ್ ಜೊತೆಗೆ ಇಟ್ಕೊಂಡು ಮಾಡಿದ್ರು, ಇನ್ನೊಂದು ಲಲ್ಲೂರ್ ಪಕ್ಷದ ಜೊತೆಗೂ ಮಾಡಿದ್ರು, BJP ಜೊತೆಗೂ ಮಾಡಿದ್ರು. ಹೀಗೆ ಪಕ್ಷನಿಗೆ ಎಷ್ಟು ಬದಲಿ ಮಾಡಿದ್ರು ಅವರು ಮುಖ್ಯಮಂತ್ರಿ ಸ್ಥಾನ ಮಾತ್ರ ಬಿಟ್ಟಿರಲಿಲ್ಲ. ಇಂದು ಪದತ್ಯಾಗ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಚೌಧರಿಯವರು BJPಯ ಹೊಸ ಮುಖ್ಯಮಂತ್ರಿ ಆಗುತ್ತಿದ್ದಾರೆ. BJP ಕಡೆಯಿಂದ ಇದು ಮೊಟ್ಟ ಮೊದಲ ಬಾರಿಗೆ ಬಿಹಾರದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸುತ್ತಿರುವ ಚೌಧರಿ ಅವರಿಗೆ ಹಾರ್ದಿಕ ಶುಭಾಶಯಗಳು. ಇದು ಒಂದು ಸುದ್ದಿ. ಇನ್ನೊಂದು ಸುದ್ದಿ ಇದೆ. ಯಾವುದಪ್ಪ ಹಂಗಂದರೆ, ನಮ್ಮ ರಾಜ್ಯದ DK ಶಿವಕುಮಾರ್ ಅವರ ವಿರೋಧಿ ಬಣಗಳಾದಂಥ DK ಶಿವಕುಮಾರ್ ಅವರಿಗೆ ವಿರೋಧ ಮಾಡ್ತಾನೆ ಬಂದಿದ್ದ ಜಮೀರ್ ಅಹಮದ್ ಅವರು HD ಕುಮಾರಸ್ವಾಮಿ ಹತ್ರ ಗಂಟೆಗಟ್ಟಲೆ ಮಾತಾಡಿದ್ದಾರಂತೆ. ಯಾಕೆ ಮಾತಾಡಿದ್ರು ಅಂತ ಗೊತ್ತಿಲ್ಲ. ಅವರು ಮುಖ್ಯಮಂತ್ರಿ ಮಾತಾಡೋದಕ್ಕೂ ಮುಂಚೆ ಕುಮಾರಸ್ವಾಮಿಯವರನ್ನು ಹೋಟೆಲ್ನಲ್ಲಿ ಭೇಟಿಯಾಗಿ ಸುಮಾರು 1.5 ಗಂಟೆ ಮಾತಾಡಿಕೊಂಡು ಆಮೇಲೆ ಮುಖ್ಯಮಂತ್ರಿಯನ್ನು ಭೇಟಿಯಾಗಲು ಬಂದಿದ್ದಾರೆ. ಅವರಿಗೆ ಭಯ ಬಂದಿದೆ. ಯಾರಿಗೆ? ಜಮೀರ್ ಅಹಮದ್ಗೆ. ನನ್ನನ್ನೆಲ್ಲಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ಎಲ್ಲಿ ದಾರಿ ಅಂತ ಮೊದಲೇ ಇನ್ನೊಂದು ದಾರಿ ಹುಡುಕೊಂಡು ಹೋಗಿದ್ದಾರೆ. ಇದು ಹೆಂಗಿದೆ ನೋಡಿದ್ರಾ? ಉಚ್ಚಾಟನೆ ಮಾಡ್ತಾರಾ? ಉಚ್ಚಾಟನೆ ಮಾಡಿದ್ರೆ ಕಾಂಗ್ರೆಸ್ ಕತೆ ಮುಗೀತು ಅಂತಾನೆ. ಜಮೀರ್ ಅಹಮದ್ನ ಉಚ್ಚಾಟನೆ ಮಾಡಲಿ ನೋಡೋಣ, ದಮ್ಮಿದ್ರೆ ತಾಕತ್ತಿದ್ರೆ. ಯಾರಿಗೆ? DK ಶಿವಕುಮಾರ್ಗೆ ದಮ್ಮು ತಾಕತ್ತೇನಾದ್ರು ಇದ್ದರೆ ಉಚ್ಚಾಟನೆ ಮಾಡಲಿ ನೋಡೋಣ, ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿ ನೋಡೋಣ. ಅಲ್ಲ ರೀ, ಅಯ್ಯಪ್ಪ ಆಗಲೇ 3 ವರ್ಷದಿಂದನೂ ಹೇಳ್ತಾನೆ ಇದ್ದಾನೆ, ಮುಖ್ಯಮಂತ್ರಿ ಯಾರೋ ಸಿದ್ದರಾಮಯ್ಯನೇ ಅಂತಾನೆ. ಅದಕ್ಕೆ ಉತ್ತರ ಕೊಟ್ಟಿಲ್ಲ ಅಂತೆ. ಈಗ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಬಿಟ್ರು ಅಂತ, ಎಲೆಕ್ಷನ್ಗೆ ಹೋಗಲಿಲ್ಲ ಅಂತ, ಎಲೆಕ್ಷನ್ ಕ್ಯಾನ್ವಾಸ್ಗೆ ಹೋಗಲಿಲ್ಲ ಅಂತೇಳಿ ಪಕ್ಷದ ವಿರೋಧಿ ಚಟುವಟಿಕೆ. ಯಾವ ಕಾರಣದಿಂದ ಕೊಡ್ತೀಯಪ್ಪ ಮಿಸ್ಟರ್ DK ಶಿವಕುಮಾರು? DK ಶಿವಕುಮಾರ್ಗೆ ತಲೆಗಿಲೆ ಇದ್ದರೆ ಸರಿ ಇದ್ದರೆ ಇದನ್ನೆಲ್ಲ ಪರಿಶೀಲನೆ ಮಾಡಿ ಯೋಚನೆ ಮಾಡಿ ಇದು ಮಾಡಬೇಕು. ಅವರು ಹೋಗಲಿ, ಬೆಂಗಳೂರಲ್ಲೇ ಇದ್ದು ದಾವಣಗೆರೆಗೆ ದಕ್ಷಿಣಕ್ಕೆ ಹೋಗಿಲ್ಲ ಹಂಗಂದರೆ
ಅವ್ರ ಮೇಲೆ ನೀನು ಕ್ರಮ ತಗೊಳ್ಬೋದಲ್ಲಪ್ಪ. ಅವರು ಆಯಪ್ಪ ಕೇರಳಕ್ಕೆ ಹೋಗಿದ್ದರು, ಕೇರಳದಿಂದ ಬರೋದು 1 ದಿನ 2 ದಿನ ತಡವಾಗಿರ್ಬೋದು, ಮತ್ತು ನೀವು ಹೇಳಿದಂಥ ಮಾತುಗಳ ಗೆರೆಗಳನ್ನೀಗ ದಾಟಿರ್ಬೋದು, ನಿಜ. ಅದು ಪಕ್ಷ ವಿರೋಧಿ ಕಾರ್ಯಕ್ರಮ ಆಗೋದಿಲ್ಲ. ನಾನು ಒಬ್ಬ ಸರಳ ಮಾಮೂಲಿ ಮನುಷ್ಯನಿಗೆ ಗೊತ್ತಾದಂಥ ವಿಷಯ ನಿಮಗೆ ಗೊತ್ತಾಗೋದಿಲ್ವೇ ಮಿಸ್ಟರ್ ಯಾರು ಡಿ ಕೆ ಶಿವಕುಮಾರ್? ಮುಖ್ಯಮಂತ್ರಿಗಾದ್ರೂ ಬೇಡವಾ? ಮುಖ್ಯಮಂತ್ರಿ ನೀರಸ ಮೌನವಂತೆ. ಏನೋ ಜಮೀರ್ ಅಹಮದ್ ಪಾಪ ನಿಮ್ಗೆ ಇಷ್ಟು ವರ್ಷ ನೀವು ಮುಖ್ಯಮಂತ್ರಿ ಹೇಳಿದ್ನಲ್ವಾ, ಅದಕ್ಕೆ ಆಗಬೇಕಾಗಿದ್ದೆ, ಅವ್ರಿಗೆ ಆಗಬೇಕಾಗಿದ್ದೆ ಕಣ್ರಿ. ಮುಖ್ಯಮಂತ್ರಿಗಳೇ, ಏನಕ್ಕೆ ಮೌನ ಆಗ್ತೀರಾ ಅವ್ರ ವಿಷಯದಲ್ಲಿ? ಏನು ತಪ್ಪು ಮಾಡಿಬಿಟ್ಟಿದ್ರು? ಹೋಗ್ಲಿ ಬಿಡಪ್ಪ, ಅದೇನು ದೊಡ್ಡ ವಿಷಯ ಅಲ್ಲ. ನಾನು ಪಕ್ಷದಲ್ಲಿ ಮಾತಾಡ್ತೀನಿ ಅಂತ ಹೇಳ್ಬೋದಾಗಿತ್ತಲ್ಲ, ಪಕ್ಷದಲ್ಲಿ ಹೇಳ್ಬೋದಲ್ಲ. ಏನು ಸುಳ್ಳು ಹೇಳ್ಬಿಡ್ತಾ ಇದ್ರಾ? ಅಲ್ಲ ರೀ, ಅದಕ್ಕೆ ಕಣ್ರಿ ಮುಖ್ಯಮಂತ್ರಿಗಳೇ, ನಿಮಗೆ ದಮ್ಮಿಲ್ಲ ಹಂಗಂತ ಹೇಳ್ತಾ ಇರೋದು ನಾನು. ದಮ್ಮಿದ್ರೆ ನೀವು ಹೋಗಿ ನೇರವಾಗಿ ಮಾತಾಡ್ತಾ ಇದ್ರಿ. ಹೌದು, ಅವನದೇನು ತಪ್ಪಿಲ್ಲ, ಅವನು ಬಂದಿದ್ದೆ 5ನೇ ತಾರೀಕು ಬರ್ತೀನಿಂದ 5ನೇ ತಾರೀಕು ಬಂದಿದ್ದಾನೆ, ಇಷ್ಟೇ ಮುಗಿದೋಯ್ತು. ಇನ್ನೇನು ಪಕ್ಷದ ವಿರೋಧಿ ಕಾರ್ಯಕ್ರಮ ಮಾಡಿಬಿಟ್ರು? ನನಗೇನು BJP ಕಾಂಗ್ರೆಸ್ಸಿಂದ ಇಲ್ಲ ಜಮೀರ್ ಅಹಮದ್ದಿಂದ ನನಗೆ ಬರಬೇಕಾದ್ದೇನೋ ಇಲ್ಲ. ನಾನು ಹೇಳ್ತಾ ಇರೋದು ನ್ಯಾಯಯುತವಾಗಿ, ನಾನು ಇದನ್ನೇ ತುಂಬ ಜಡ್ಜ್ ಮಾಡಿ ತೂಕ ಮಾಡಿ ಹೌದು ಹೆಂಗಾಗುತ್ತೆ ಅಂತ ಯೋಚನೆ ಮಾಡ್ತಾ ಇರೋದು. ಇಲ್ಲ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಡಿ ಅಂತ ಎಲ್ಲರೂ ಹೇಳಿದಾರ? ಇಲ್ಲ ಇವರು ಯಾರೋ ಸಮರ್ಥ್ಗೆ ಓಟ್ ಹಾಕ್ಬೇಡಿ ಅಂತ ಏನಾದ್ರು ಹೇಳಿದ್ರ? ಇಲ್ಲ ಇವ್ರಿಗೆ ಯಾರು ಪಕ್ಷೇತರ ಅಭ್ಯರ್ಥಿಗಳಿಗೆ ನೀವು ಹಿಂಗೆ ಕ್ಯಾನ್ವಾಸ್ ಮಾಡಿ ಹಿಂಗಂತ ಏನಾದ್ರು ಹೇಳಿದ್ರ? ಕಾಂಗ್ರೆಸ್ ವಿರುದ್ಧವಾಗಿ ಕ್ಯಾನ್ವಾಸ್ ಮಾಡಿ ಅಂತ ಹೇಳಿದ್ರ? ಎಲ್ಲೂ ಏನೂ ಮಾತಾಡಿಲ್ಲ, ಏನೂ ಇದಿಲ್ಲ. ಮತ್ತು 8 ಕೋಟಿ ಕೊಟ್ಟವ್ರೆ 10 ಕೋಟಿ ಕೊಟ್ಟವ್ರೆ ಅಂತಂದರೆ ಅವನೇನು ಎಡ್ಡಾನ? ಅವನು ಜಮೀರ್ ಅಹಮದ್ 8 ಕೋಟಿ 10 ಕೋಟಿ ಕೊಡೋಕ್ಕೆ ಪಕ್ಷೇತರ ಅಭ್ಯರ್ಥಿಗೆ? ಏನೋ ಕೊಟ್ಟವ್ರೆ 1 ಕೋಟಿ ಅಂತಂದ್ರು ಓಕೆ, ಒಪ್ಕೊಳ್ಳೋಣ. ಇಲ್ಲ ಒಂದು 50 ಲಕ್ಷ ಕೊಟ್ಟವ್ರಪ್ಪ ಹಂಗಂದ್ರು ಪರವಾಗಿಲ್ಲ. ಏನು 8-10 ಕೋಟಿ ಅಂತಂದ್ರೇನು ಸಾಮಾನ್ಯ ಹುಡುಗಾಟ ಆಯ್ತಾ? ಹುಡುಗಾಟ ಐತೇನ್ರಿ? ಏನು ರೀ ಅವನಿಗೇನು ಎಂಥ ಕೊಡ್ಲಿಪೇಟೆ? ಅವನಿಗೆ ಬರೀ ಲಕ್ಷ ಕಂಡುಬಿಟ್ರೆ ಅವ ತಲೆ ತಿರುಗೋಯ್ತದೆ, ಅವನು ಕ್ಯಾನ್ವಸೇ ಮಾಡಲ್ಲ, ಹಂಗೆ ಹೊಟ್ಟೋಯ್ತಾನೆ ಮನೆಗೆ. ಅರ್ಥ ಆಯ್ತಾ? ಇನ್ನು ಕೋಟಿ ಕೊಡೋಕ್ಕಾಯ್ತದ? ಆಮೇಲೆ ಏನೋ ಅವರು ಯಾರು ಪೈಲ್ವಾನ್ ಸಾದಿಕ್ಗೆ ಎಷ್ಟು ಕೋಟಿ ವ್ಯಾಪಾರ? ಇದೇನಪ್ಪ ಪತ್ರಕರ್ತರು? ವ್ಯಾಪಾರ ಅಂತಂದ್ರೆ ಏನು? ಎಷ್ಟು ಕೋಟಿ ಕೊಡಲಿ? ಇಲ್ಲ ನೆಕ್ಸ್ಟ್ MLA ಕೊಡ್ತೀನಿ ಅಂತಂದವ್ರೆ, ಅದಕ್ಕೆ ಸುಮ್ಮನೆ ಆಗಿರ್ಬೋದು. ಇಲ್ಲ ನಿಮಗೆ ಇದರಲ್ಲಿ ಏನೋ ಬೋರ್ಡಲ್ಲಿ ಏನಾದ್ರೂ ಚೇರ್ಮನ್ ಮಾಡ್ತೀನಿ ಅಂತ ಹೇಳಿರ್ಬೋದು, ಅದಕ್ಕೆ ಒಪ್ಕೊಂಡಿರ್ಬೋದು. ಅದು ಕೋಟಿಗೇ ಆಯಿತಾ? ಎಷ್ಟೆಷ್ಟು ಕೋಟಿಗಳು ಕೊಟ್ಟು ಖರ್ಚು ಮಾಡ್ತೀರಾ ಹಂಗಾರೆ? ಎಷ್ಟು ಕೋಟಿ ಕೊಟ್ಟಿದ್ದೀರಾ? ಹೋಗಲಿ, ಅದನ್ನು ಬಹಿರಂಗವಾಗಿ ಹೇಳಿ, ನಾವೆಲ್ಲ ಅಷ್ಟು ಕೊಟ್ಟಿಲ್ಲ ಇಷ್ಟು ಕೊಟ್ಟಿದ್ದೀವಿ ಅಂತ. ಒಂದಷ್ಟು ಸುದ್ದಿನ ಅವ್ರಿಗೆ ಸಿಕ್ಕಲಿ ಪತ್ರಕರ್ತರಿಗೆ. ಪತ್ರಕರ್ತರು ಊಹೆ ಮಾಡೋದೆಲ್ಲ ತಪ್ಪುತ್ತೆ. ಏನು ಪತ್ರಕರ್ತರ ನಿಮ್ಮ ಊಹೆಗಳೆಲ್ಲ ಫೇಲ್ ಆಗಿಬಿಟ್ಟಿದೆ. ಮತ್ತು ಎಷ್ಟು ಹೇಳಿ ಆಮೇಲೆ ಇನ್ನೇನಪ್ಪ ಅಂದರೆ ಪತ್ರಗಳಲ್ಲಿ ಬೇಜಾನಿದೆ ತಿಳ್ಕೊಳ್ಳಿ. ಮೊದಲು ಅಂದು ಗೋವಿಂದರಾಜು, ಇಂದು ನಜೀರ್ ಅಹಮದ್. ಅಂದು ಮುಖ್ಯಮಂತ್ರಿ ಕಾರ್ಯದರ್ಶಿಯಾಗಿದ್ದಂಥ ಗೋವಿಂದರಾಜನಿಗೆ ವಜಾ ಮಾಡಿಬಿಟ್ರು, ಇಂದು ನಜೀರ್ ಅಹಮದನಿಗೆ ವಜಾ ಮಾಡಿಬಿಟ್ರು. ವಜಾ ಮಾಡಿಬಿಟ್ರೆ ನಿಮ್ಮ ಪಕ್ಷ ಸರಿಯಾಗ್ಬಿಡುತ್ತೋ? ನಜೀರ್ ಅಹಮದ್ನಿಗೆ ವಜಾ ಮಾಡಿದ್ರೆ ಅಂತ ಇಟ್ಕೊಳ್ಳಪ್ಪ ಸಿದ್ದರಾಮಯ್ಯ ಅವರೇ, ನಿಮ್ಮ ಪಕ್ಷ ಸರಿ ಹೋಗ್ಬಿಡ್ತಾ? ಅದು ಏನು ನಿಮ್ಮ ಕಾರ್ಯದರ್ಶಿ ಪೋಸ್ಟ್ ಏನು ದೊಡ್ಡ ಸೀಟ್ ಅದು? ಇಲ್ಲ ಮಂತ್ರಿಗಿರಿಗಿನ ಇಲ್ವಲ್ಲ? ಅದೇನೋ ಹೋದ್ರೆ ಹೋಯ್ತದೆ ಬಿಡಿ, ಅದು ಯಾವ ಮಹಾ ದೊಡ್ಡ ವಿಷಯ? ಹಿಂಗೆಲ್ಲ ಯಾವ್ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಹಂಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಿರಲ್ರಿ ಸಿದ್ದರಾಮಯ್ಯ ಅವರೇ. ಕಡೆಗಾಲದಲ್ಲಿ ಯಾಕ್ರಿ ತಲೆ ಮೇಲೆ ಮಣ್ಣು ಹಾಕೊಂಡು ಹೋಯ್ತಾ ಇದ್ದೀರಾ? ಏನು ಇನ್ನೊಂದು 2 ವರ್ಷ ಎರಡು ವರ್ಷ ಹಾಗೆ ಕೂತ್ಕೊಂಡು ಕಾಲ ಕಳೆಯೋದು ಬಿಟ್ಬಿಟ್ಟು ಪಕ್ಷ ವಿರೋಧಿ ಚಟುವಟಿಕೆ ಅಂತ ಎತ್ತಿಕೊಂಡು ಕೈಯಲ್ಲಿ ಅವನಿಗೆ ರಾಹುಲ್ಗಾದ್ರೂ ಬುದ್ಧಿ ಇಲ್ಲ, ನಿಮಗೂ ಬುದ್ಧಿ ಇಲ್ವಾ? ಅದೆಲ್ಲ ಬಿಡಪ್ಪ, ಅದು ಕಾಮನ್, ಅದು ನಾವು ಸಾಲ್ವ್ ಮಾಡ್ಕೊತೀವಿ, ಏನು ಇದಕ್ಕೆ ತಲೆ ಹಾಕ್ಬಿಡಂಗಂತ ಹೇಳೋ ತಾನೆ? ಅಲ್ಲ ಇವರು ಯಾರೋ ಸುರ್ಜೇವಾಲನೋ ಮತ್ತು ಇವರ ವೇಣುಗೋಪಾಲನೋ ಅವರಿಬ್ಬರ ವಿರೋಧದಲ್ಲಿ ನಜೀರ್ ಅಹಮದನ್ನ ಯಾಕೆ ವಿರೋಧ ಮಾಡ್ಕೋತಾ ಇದ್ದೀರಾ? ಸುರ್ಜೇವಾಲ ಹೇಳ್ಬಿಟ್ಟ ಹಂಗಂತ ಹೇಳ್ಬಿಟ್ಟು ಜಮೀರ್ ಅಹಮದನಿಗೆ ಸಸ್ಪೆಂಡ್ ಮಾಡಿಬಿಡ್ತೀರಾ? ಸುರ್ಜೇವಾಲ ಏನೋ ದೊಡ್ಡ ಕಿಲಾಡಿನಾ? ಅವನು ಒಬ್ಬ ಅನ್ನಾಡಿ. ಅವರು ಅಲ್ಲೇ ಒಂದು MLA ಕ್ಷೇತ್ರಕ್ಕೆ ಗೆಲ್ಲೋದಕ್ಕಾಗದಿದ್ದವರು ಅವರೆಲ್ಲ. ಹರಿಯಾಣದಲ್ಲಿ ಏನು ಭಾಳ ಕಟ್ಟಾಕ್ಬಿಟ್ಟು, ಹರಿಯಾಣನ ಅದು ಹಿಮಾಚಲನ
ಅಲ್ಲೇನು ಕಡ್ದು ಕಟ್ಟಾಕ್ಬಿಟ್ಟವ್ರ ಇವರು? ಏನೂ ಇಲ್ಲ, ಇವ್ರದ್ದೇನು ಬೆಳೆ ಬೇಯೋದೇ ಇಲ್ಲ ಅಲ್ಲಿ. ಆಯಿತಾ? ಪಂಚ ರಾಜ್ಯದ ಚುನಾವಣೆಯಲ್ಲಿ ಈಗಾಗಲೇ ಅಸ್ಸಾಮು ಮತ್ತು ಪಾಂಡಿಚೇರಿ ಮತ್ತು ಕೇರಳ 3 ರಾಜ್ಯಗಳದ್ದು ಎಲೆಕ್ಷನ್ ಮುಗಿದಿದೆ. ಈಗ ಉಳಿದಿರೋದು ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದಲ್ಲಿ BJP ಕಡೆಯಿಂದ ಅಣ್ಣಾಮಲೈ ಕ್ಯಾಂಡಿಡೇಟ್ ಆಗಿಲ್ಲ, MLAಗೆ ನಿಂತಿಲ್ಲ. ಅವರು ಪಕ್ಷಕ್ಕಾಗಿ ದುಡಿಯುತ್ತಿದ್ದಾರೆ. ಪಕ್ಷ ಏನು ಮಾಡಿದೆ ಅಂದರೆ ಇನ್ನೊಬ್ಬರ ಕೈ ಕೆಳಗಡೆ ಹೋಗಿ ಕೂತ್ಕೊಂಡಿದೆ. ಅದರಿಂದ ಅವರು ಟಿಕೆಟ್ನಿಗ ನಿರಾಕರಿಸಿರ್ತಾರೆ ಇವರು ಅಣ್ಣಾಮಲೈ ಅವರು. DMK ಕೈ ಕೆಳಗೆ ನಾನು ಗೆಲ್ಲೋದಿಲ್ಲ, ನಾನು ಗೆದ್ದರೂ ನನಗೆ ಅದು ಇದಾಗಲ್ಲ ಅಂದ್ಬಿಟ್ಟು. ಅರ್ಥ ಆಯ್ತಾ? ಅವು ಸ್ವಾಭಿಮಾನಿ ಅಣ್ಣಾಮಲೈ. ಅರ್ಥ ಆಯ್ತಾ? ಇವರು ವೆಸ್ಟ್ ಬೆಂಗಾಳಲ್ಲಿ ಇವರು ಇದ್ದಾರಲ್ಲ, ಯಾರು, ಮಮತಾ ಬೇಗಮ್ ಅವರು ಆಡಿದ್ದೇ ಆಟ ನೋಡಿದ್ದೆ ನೋಟ ಅಂತ ಅಂದ್ಕೊಂಡು ಅವರು ಆಡ್ತಾ ಇದ್ದಾರೆ. ಇದಕ್ಕೆ ಯಾವತ್ತು ತೆರೆ ಬೀಳುತ್ತೆ ಹೆಂಗಂತ ಅನ್ನೋದು ಇನ್ನೂ ನನಗೆ ಗೊತ್ತಾಗಿಲ್ಲದೆ ಇರ್ತಕ್ಕಂಥ ವಿಷಯ. ಇಷ್ಟು ವಿಚಾರಗಳು ನಡೀತಾ ಇದೆ. ಆದರೆ ನಡೀತಕ್ಕಂಥ ವಿಷಯಗಳಲ್ಲಿ ಯಾವುದು ಪೂರ್ತಿ ಆಗ್ತಾ ಇಲ್ಲ, ಎಲ್ಲ ಅರ್ಧಂಪರ್ಧನೇ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವ್ರು ಯಾರು ಜಮೀರ್ ಅಹಮದ್ನೀಗ ಮಾತಾಡಿಸ್ಲಿಲ್ವಂತೆ, ಬೇಕಾಬಿಟ್ಟಿಯಾಗಿ ಬಿಟ್ಬಿಟ್ರಂತೆ. ಪಾಪ ಅವನು ಬಡ್ಕೊತಾನೆ, ನಮ್ಮ ಮುಖ್ಯಮಂತ್ರಿ. ಇಷ್ಟೊತ್ತಿಗೆ ಇನ್ನೊಬ್ಬನ ಹೊಸ ಮುಖ್ಯಮಂತ್ರಿ ಮಾಡ್ಬೋದಾಗಿತ್ತೇನೋ, ಅಷ್ಟು ಜೋರಾಗಿ ಕೂಗ್ತಾನೆ ಪಾಪ ಜಮೀರ್ ಅಹಮದ್. ಅವನಿಗೆ ಈಗ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಪಾಲ್ಗೊಂಡವ್ರೆ ಹೆಂಗಂತ ಅವ್ರಿಗೆ ವಿರೋಧ ಆಗಿದೆ. ಇದು ಹೆಂಗಿದೆ ನೋಡಲ್ಲ? ಎಷ್ಟರ ಮಟ್ಟಿಗೆ ಆಗುತ್ತೆ ನೋಡಿ, ಒಂದೊಂದೇ ಸಣ್ಣ ವಿಷಯನೂ ಕೂಡ. ಮತ್ತು ಈಗ ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರು ಭೈರವೇಶ್ವರ ದೇವಸ್ಥಾನನೀಗ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮತ್ತು ಅದರ ಉದ್ಘಾಟನೆಗೆ ತಾವೆಲ್ಲರೂ ಸಕಾಲಕ್ಕೆ ಬಂದು ಅವ್ರಿಗೆ ಆಶೀರ್ವದಿಸಿ ಅಂತ ಹೇಳ್ತಾ ಇಷ್ಟು ಮಾತಾಡಿ, ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ. ನಾನು ಕೈ ಮುಗಿದು ಕೇಳ್ಕೊತೀನಿ. ನಂದು ನಾಗೇಂದ್ರ ಪಂಡಿತ್ ಅಂತ ಯೂಟ್ಯೂಬು, ಆ ಯೂಟ್ಯೂಬ್ನಿಗೆ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಹೋಗೋಕ್ಕೆ ಅನುಕೂಲ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ.